ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬದನಗೂಡು ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಗ್ರಾಮವಾದ ದನಗನಹಳ್ಳಿ ಗ್ರಾಮದ ಒಬ್ಬ ವಿಶಿಷ್ಟವಾದ ವ್ಯಕ್ತಿಯನ್ನ ಈ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಡುತ್ತಿದ್ದೇವೆ. ನಟರಾಜ್ ಬಿ ಹೊಸೂರು. ತಂದೆ ಭೀಮಪ್ಪ, ತಾಯಿ ಸುಶೀಲಾ ಅವರು. ಹುಟ್ಟಿದ್ದು 1983 ನವೆಂಬರ್ 27ನೇ ತಾರೀಕು. ದಾಸನಕೊಪ್ಪದ ಮಲ್ನಾಡ್ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸವನ್ನ ಮುಗಿಸಿ ವಿದ್ಯಾಭ್ಯಾಸವನ್ನ ಅಲ್ಲಿಗೆ ಮೊಟಕುಗೊಳಿಸ್ತಾರೆ. ಇನ್ನು ಇವರ ರಾಜಕೀಯ ಹಿನ್ನೆಲೆಯನ್ನು ನೋಡೋದಾದ್ರೆ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನತೆಯ ಒತ್ತಡದ ವಿಶ್ವಾಸದ ಮೇರೆಗೆ ಸ್ಪರ್ಧೆಯನ್ನ ಮಾಡಿ ಸದಸ್ಯರಾಗಿ ಜೊತೆಗೆ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ದಾಸನಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಶಿರಸಿ ತಾಲೂಕಿನ ಗಂಗಾಮತ ಸಮಾಜದ ತಾಲೂಕು ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪಕ್ಷ ಇವರನ್ನ ಇವರ ಕಾರ್ಯವೈಖರಿಯನ್ನ ಗಮನಿಸಿ ಪ್ರಸ್ತುತ ಕಾಂಗ್ರೆಸ್ ಕಿಸಾನ್ ಸೆಲ್ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕಡಿಮೆ ವಿದ್ಯಾರ್ಹತೆಯನ್ನ ಹೊಂದಿದ್ರು ಕೂಡ ಜನತೆಯ ಕಷ್ಟ ಕಾರ್ಪಣ್ಯಗಳನ್ನ ಸರಿಹೊಂದಿಸಬೇಕು ಅನ್ನುವಂತಹ ಹಂಬಲ, ಜೊತೆಗೆ ಹುಟ್ಟಿದ ಊರಾದಂತಹ ದನಗನಹಳ್ಳಿ ಗ್ರಾಮ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿ ಬಡವರ ದೀನದಲಿತರ ಏಳಿಗೆಯನ್ನ ನೋಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದಾರೆ. ಇವರ ರಾಜಕೀಯದ ಏಳುಬೀಳುಗಳು ಹೇಗಿತ್ತು, ಜೊತೆಗೆ ಹಲವಾರು ವೈಯಕ್ತಿಕ ವಿಚಾರಗಳನ್ನ ನಮ್ಮ ಸುತ್ತ ವಾಹಿನಿಯ ಮೂಲಕವಾಗಿ ಹಂಚಿಕೊಂಡಿದ್ದಾರೆ. ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮತಕ್ಷೇತ್ರದ ಬದನಗೂಡು ಗ್ರಾಮ ಪಂಚಾಯತ್ ಒಳಪಟ್ಟ ದನಗನಹಳ್ಳಿಯ ನಟರಾಜ್ ಬಿ ಹೊಸೂರು ಮಾತಾಡ್ತಾ ಇರೋದು. ನಾನೀಗ ಏನು ಮಾತಾಡೋಕ್ಕೆ ಬಯಸ್ತಾ ಇದ್ದಾನಪ್ಪ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಬಗ್ಗೆ. 5 ಗ್ಯಾರಂಟಿಯಿಂದ ಭಾಳ ಜನರಿಗೆ ಅನುಕೂಲ ಆಗಿದೆ, ಹಾಗೆ ಭಾಳ ಯಶಸ್ವಿಯತ್ತ ಸಾಗ್ತಾ ಇದೆ. ಮಹಿಳೆಯರಿಗೆಲ್ಲ ಭಾಳ ಅದರಿಂದ ಅನುಕೂಲ ಆಗಿದೆ. ಮುಂದಿನ ದಿನದಲ್ಲಿ ಭಾಳ ಚುನಾವಣೆಗಳು ಬರ್ತಾ ಇದ್ದಾವೆ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಇನ್ನೂ ಹಲವಾರು ಚುನಾವಣೆಗಳು ಬರ್ತಾ ಇದ್ದಾವೆ. ಆ ಚುನಾವಣೆಗಳಿಗೆ ಎಲ್ಲ ಮತದಾರರು ಸಹಕರಿಸ್ತಾರೆ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅದು ಬಡವರಿಗೆ ಭಾಳ ಅನುಕೂಲವಾಗುವಂಥ ಪಕ್ಷ. ಯಾಕೆಂದರೆ ನಾನು ರಾಜಕೀಯಕ್ಕೆ ಬಂದಾಗ ನಾನು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷದಿಂದನೇ ನಾನು ಭಾಳ ಚುನಾವಣೆ ಮಾಡಿ ಆಯ್ಕೆ ಆಗಿದ್ದೇನೆ. 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯ, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಸಹಕಾರಿ ಸಂಘದ ಉಪಾಧ್ಯಕ್ಷ. ನಾನು ಶಿರಸಿ ತಾಲೂಕಾ ಗಂಗಾಮತದ ತಾಲೂಕಾ ಅಧ್ಯಕ್ಷ ಇದ್ದೇನೆ. ಅದನ್ನೆಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿಗಳನ್ನೆಲ್ಲ ನೋಡಿ ಮೇಲಿದ್ದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು, ಸಚಿವರು ಎಲ್ಲರೂ ಸೇರಿ ನನ್ನ ಈ ಒಂದು ಕಿರಿಯ ವಯಸ್ಸಿನಲ್ಲೇ ಕಾಂಗ್ರೆಸ್ ಪಕ್ಷದ ಕಿಸಾನ್ ಸೆಲ್ ಜಿಲ್ಲಾ ಅಧ್ಯಕ್ಷನಾಗಿ ನೇಮಕ ಮಾಡಿರ್ತಾರೆ. ಅದನ್ನು ಭಾಳ ಅಚ್ಚುಕಟ್ಟಿನಿಂದ ನಡೆಸುತ್ತಾ ಹೋಗ್ತಾ ಇದ್ದೀನಿ. ಯಾಕೆಂದರೆ ಕಿಸಾನ್ ಸೆಲ್ ಜಿಲ್ಲಾ ಅಧ್ಯಕ್ಷ ಆದಮೇಲೆ ಭಾಳ ಅದರಿಂದ ಅನುಕೂಲವಾಗಿದೆ. ಯಾಕೆಂದರೆ ನಾನು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ, ಹಳ್ಳಿ ಮಟ್ಟದಲ್ಲಿ ಭೇಟಿ ಕೊಟ್ಟು ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಭಾಳ ಕಡೆ ಯಶಸ್ಸು ಸಿಗ್ತಾ ಇದೆ. ಯಾಕೆಂದರೆ ನಾವು ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತೇವೆ ಅನ್ನೋದು ಮುಖ್ಯ ಅಲ್ಲ, ಇದ್ದಾಗ ನಮ್ಮಿಂದ ಪಕ್ಷಕ್ಕೆ ಹಾಗೂ ಜನತೆಗೆ ಏನು ಒಳ್ಳೆಯದಾಯಿತು ಅನ್ನೋದೇ ಮುಖ್ಯ ಆಗಿರ್ತೈತಿ. ಹಾಗಾಗಿ ಈ ಬರುವ ಚುನಾವಣೆಗಳು ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗ್ತದೆ ಅಂತ ಬಯಸ್ತೇನೆ. ಯಾಕೆಂದರೆ ಮೊನ್ನೆ 2 ಉಪಚುನಾವಣೆ ಆದರೂ ಇತರೆ ಪಕ್ಷದವ್ರು ಭಾಳ ಜನ ಹೇಳ್ತಾ ಇದ್ರು, ನಮ್ಮ ಪಕ್ಷ ಗೆಲ್ತೈತಿ ಎಂದು. ಆದ್ರೆ ಪ್ರತಿಯೊಬ್ಬ ಕಟ್ಟ ಕಡೆಯ ಕಾಂಗ್ರೆಸ್ನವರಿಗೂ ಕಾಂಗ್ರೆಸ್ ಪಕ್ಷದ 2 ಕ್ಯಾಂಡಿಡೇಟ್ಗಳೇ ಗೆಲ್ತಾವನ್ನೋ ಭರವಸೆ ಇತ್ತು. ಹಾಗಾಗಿ ಅವೆರಡು ಕ್ಯಾಂಡಿಡೇಟ್ಗಳು ಗೆದ್ದಿದ್ದಾವೆ. ಮುಂದಿನ ದಿವಸದಲ್ಲಿ ಇದೇ ರೀತಿ ಪ್ರತಿಯೊಂದು ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಸಾಧ್ಯತೆ. ಯಾಕೆಂದರೆ ಅದು ಬಡವರ ಪಕ್ಷ. 5 ಗ್ಯಾರಂಟಿ ನಮ್ಮ ರಾಜ್ಯದಲ್ಲಿ ಯಾವ ಪಕ್ಷನೂ ಕೊಟ್ಟಿಲ್ಲ, ಹಿಂದೂ ಕೊಟ್ಟಿಲ್ಲ, ಮುಂದೂ ಕೊಡುವುದಿಲ್ಲ. ಅದನ್ನು ಕೊಟ್ಟರೆ ಮತ್ತು ಕಾಂಗ್ರೆಸ್ ಪಕ್ಷನೇ ಕೊಡಬೇಕು. ಹಾಗಾಗಿ ನಮ್ಮ ಜೋಡೆತ್ತುಗಳು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅವರ ಈ ಸರ್ಕಾರದ
ಮಾಡ್ತಾ ಇರುವ ಒಳ್ಳೊಳ್ಳೆ ಕಾರ್ಯಗಳು ಪ್ರತಿಯೊಬ್ಬ ಕಟ್ಟೆಕಡೆಯ ವ್ಯಕ್ತಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಯಾವುದೇ ಒಂದು ಜಿಲ್ಲೆಯಲ್ಲಿ ಹಳ್ಳಿಗೆ ಹೋದರೂ ಭಾಳ ಜನ ಹಿರಿಯರು, ಅಜ್ಜಿಯಂದಿರಂತೆ, ತಾಯಂದಿರಂತೆ ಭಾಳ ಜನ ನಮ್ಮ ಪಕ್ಷದ ಬಗ್ಗೆ ಹೊಗಳೋದು ನೋಡಿ ನಂಗೆ ಭಾಳ ಖುಷಿ ಆಗುತ್ತೆ. ಹೀಗೆ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷದ ಪ್ರತಿಯೊಂದು ಚುನಾವಣೆಯೂ ಹೀಗೆ ಗೆಲುವು ಸಾಧಿಸಲು ಎಲ್ಲ ಮತದಾರ ಬಂದವರು ಸಹಕರಿಸಬೇಕು. ಮತ್ತೊಂದು ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ, ಜಿಲ್ಲೆಯಲ್ಲಿ ನಾನು ಪ್ರತಿಯೊಂದು ಹಳ್ಳಿಗೆ ಹೋದರೂ ಎಲ್ಲರೂ ನಮ್ಮನ್ನು ಪ್ರೀತಿ ವಿಶ್ವಾಸ ನೋಡ್ತಾರೆ. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳಿಸ್ಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ನಾನು ಯುವಕರಲ್ಲಿ ಹೇಳಲಿಕ್ಕೆ ಏನು ಬಯಸ್ತೇನೆಪ್ಪ ಅಂದ್ರೆ, ದುರ್ಚಟಗಳನ್ನು ಮಾಡೋದು ಕಡಿಮೆ ಮಾಡಿರಿ. ಮನೆಯಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ. ಕುಟುಂಬದಲ್ಲಿ ಒಳ್ಳೆ ರೀತಿಯಿಂದ ಬಾಳ್ರಿ. ಯಾಕೆಂದರೆ ನಾನು ಒಬ್ಬ ಯುವಕನಾಗಿ ಹೇಳ್ತಾ ಇರೋಂಥದ್ದು ಇದು. ನಾವು ಮನೆಯಲ್ಲಿ ಸಂತೋಷವಾಗಿದ್ದರೆ ನಾವು ಮಾಡೋ ಕಾರ್ಯಗಳಲ್ಲಿ ನಮಗೆ ಯಶಸ್ಸು ಸಿಗ್ತೈತಿ. ಮುಂದಿನ ದಿನದಲ್ಲಿ ಪ್ರತಿಯೊಬ್ಬರು ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು, ಎಲ್ಲ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚು ಯುವಕರು ಸೇರ್ಪಡೆ ಆಗಬೇಕು ಅನ್ನೋದೇ ನನ್ನ ಆಸೆ ಇದೆ. ಯಾಕಂದ್ರೆ ನಾನು ಭಾಳ ಕಡೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ ಭಾಳ ಜನ ಯುವಕರು ನನಗೆ ಭೇಟಿಯಾಗಿ ಹೇಳ್ತಾ ಇದ್ದರು, ಸರ್ ನಿಮ್ಮ ಮುಂದಾಳತ್ವದಲ್ಲೇ ನಾವು ಪಕ್ಷ ಸೇರ್ಪಡೆ ಆಗಬೇಕು, ನೀವು ಯಾವ ಟೈಮಿಗೆ ಬರ್ತೀರಿ ಅಂತ ಹೇಳ್ರಿ, ನಾವು ಪಕ್ಷ ಸೇರಬೇಕು ಅಂತಂದು ನಾನು ಭಾಳ ಕಡೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿದ್ದೀನಿ. ಮುಂದಿನ ದಿವಸದಲ್ಲೂ ಇನ್ನೂ ಭಾಳ ಯುವಕ ಪಡೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ತೀನಿ. ಯಾಕಂದ್ರೆ ಚುನಾವಣೆಗಳು ಭಾಳ ಬರ್ತಾ ಇದ್ದಾವೆ. ಚುನಾವಣೆಗಳಿಗೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಅವಕಾಶ ಏನಾರು ಸಿಕ್ಕರೆ ಯುವಕರಿಗೆ ಕಾಂಗ್ರೆಸ್ ಪಕ್ಷದಲ್ಲೇ ಸಿಗೋದು. ಏಜ್ ನೋಡೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಅವರ ಒಂದು ವೈಖರ್ಯಗಳನ್ನು ನೋಡಿ ಹುದ್ದೆಗಳನ್ನು ಕೊಡ್ತಾರೆ. ಯಾಕಂದರೆ ಇದು ನನ್ನ ಅಭಿಪ್ರಾಯ. ನನಗೆ ಕೊಟ್ಟಂಥ ನನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಈ ಒಂದು ಕಿರಿಯ ವಯಸ್ಸಿನಲ್ಲೇ ನನಗೊಂದು ದೊಡ್ಡ ಮಟ್ಟದ ಹುದ್ದೆಯನ್ನು ಕೊಟ್ಟಿರ್ತಾರೆ. ಯಾಕಂದ್ರೆ ಯುವಕರಿಗೆ ಅಂತ ಹುದ್ದೆ ಕೊಟ್ಟಾಗ ಯುವಕರು ಒಂದು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾರಂದು, ಆ ಉತ್ಸಾಹದಿಂದ ಈಗೂ ಕೆಲಸ ಮಾಡ್ತಾ ಇದ್ದೀನಿ ನಾನು. ಮುಂದಿನ ದಿವಸದಲ್ಲಿ ಭಾಳ ಜನ ಯುವಕರನ್ನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಸಹಕಾರ ನೀಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಈಗ ಸದ್ಯ ರೀಸೆಂಟ್ಲಿ ಒಂದು ವರ್ಷದ ಹಿಂದೆ ಒಂದು ಸಹಕಾರಿ ಸಂಘದ ಚುನಾವಣೆ ಆಗಿರುತ್ತದೆ. ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮದ ಒಂದು ಚೈನು 12 ಸೀಟ್ಗಳನ್ನು ನಾವು ಹಾಕಿದ್ವಿ. 12 ಸೀಟಿನಲ್ಲಿ ಮತದಾರರ ಬಾಂಧವರು ಗೆಲ್ಲಿಸಿದ್ದಾರೆ. ಅವರಿಗೆ ಮತ್ತೊಂದು ಸಲ ನನ್ನ ಕೋಟಿ ಅಭಿನಂದನೆಗಳನ್ನು ತಿಳಿಸ್ಲಾಕ ಬಯಸ್ತಾ ಇದ್ದೀನಿ. ನಾನು ಮತ್ತು ಮುಖ್ಯವಾಗಿ ಹೇಳಕ್ಕೆ ಏನು ಬಯಸ್ತೇನೆ ಅಂದರೆ, ನನ್ನ ಗ್ರಾಮದ ಜನತೆಗೆ ಹಾಗೂ ನನ್ನ ಕುಟುಂಬದ ತಂದೆ ತಾಯಿಗೆ, ಅಣ್ಣ ತಮ್ಮಂದಿರಿಗೆ, ಅವರೆಲ್ಲರ ಸಹಕಾರದಿಂದ ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನೋ ಒಂದು ಶಬ್ದ ಕೇಳ್ತಾ ಇದ್ವಿ ನಾವು. ಅದನ್ನು ನಮ್ಮ ಗ್ರಾಮದ ಜನತೆ ಹಾಗೂ ನಮ್ಮ ಕುಟುಂಬದ ಅಣ್ಣ ತಮ್ಮಂದಿರು ಎಲ್ಲರೂ ನನಗೆ ಸಹಕಾರ ನೀಡಿದ್ದಕ್ಕಾಗಿ ಒಂದು ಜಾನಪದ ಕ್ರೀಡೆ ಹಬ್ಬ, ಹೋರಿ ಹಬ್ಬ ಅಂತ ಮಾಡ್ತಾ ಇದ್ದೆ. ಸತತವಾಗಿ 3 ವರ್ಷ ಮಾಡಿದ್ದೆ. ಅದಕ್ಕಾಗಿ ನನ್ನನ್ನು ಗುರುತಿಸಿ ದಿಲ್ಲಿ ಒಳಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರಶಸ್ತಿಯನ್ನು ನನಗೆ ಕೊಟ್ಟಿರ್ತಾರೆ. ಅದನ್ನು ನಾನು ಯಾವತ್ತಿಗೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಳ್ಳಿ ಊರಿನ ಜನತೆಯ ಸಹಕಾರ ಅದು. ನಮ್ಮಿಂದ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೇವೆ ಅನ್ನೋದು ಮುಖ್ಯ ಆಗಿರ್ತೈತಿ. ನನಗೆ ತೃಪ್ತಿ ಆಗೋಷ್ಟು ಈ ಸಮಾಜಕ್ಕೆ ನಾನು ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ. ಮುಂದಿನ ದಿವಸದಲ್ಲಿ ಹೀಗೇನ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಬಯಸ್ತೀನಿ. ನಮ್ಮ ಈ ದನಗನಹಳ್ಳಿ ಊರಿನ ಜನತೆಗೆ ಮತ್ತೊಂದು ಸಲ ನಾನು ನನ್ನ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದೆ. ನಾನು ದನಗನಹಳ್ಳಿ ಊರಿನಿಂದ ಆ ನಮ್ಮ ಜನತೆಗೆ ನಾನು ಕೋಟಿ ನಮನಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಕ್ಷ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬದನಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ದನಗನಹಳ್ಳಿ ಗ್ರಾಮದ ನಿವಾಸಿಗಳು. ಇವರು ಈ ಭಾಗದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯುತ್ತಿರುವ ಸನ್ಮಾನ್ಯ ಶ್ರೀ ನಟರಾಜ್ ರವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ.
ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಮತವನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.